ಹಲೋ, ನಮಸ್ಕಾರ ಎಲ್ಲಾರ್ಗೂ. ಇವತ್ ನಾನ್ ಬಂದಿದ್ದೀನಿ ನಮ್ಮ ಬೆಂಗಳೂರಿನ ಬಸವನಗುಡಿಗೆ. ಬಸವನಗುಡಿ ಅಂದ್ರೆ ಏನ್ ನೆನಪಾಗತ್ತೆ ಎಲ್ಲಾರ್ಗೂ? ದೊಡ್ಡ ಬಸವಣ್ಣನ ದೇವಸ್ಥಾನ, ಗಣೇಶನ್ ದೇವಸ್ಥಾನ, ದೊಡ್ಡ ಗಣೇಶನ್ ದೇವಸ್ಥಾನ ಅದ್ರಲ್ಲೂ. ಸೊ ಅದೇ ಮುಂದೆ ಬಂದ್ರೆ ಅದ್ ಎದುರುಗಡೆ ಇರೋ ರಾಘವೇಂದ್ರ ಸ್ವಾಮಿ ಮಠ. ಆದ್ರೆ ಇವತ್ತು ನಾನ್ ಕರ್ಕೊಂಡು ಹೋಗ್ತಾ ಇರೋ ಜಾಗ ಬಂದು ಶ್ರೀಕೃಷ್ಣನ ಸನ್ನಿಧಾನ. ಎಲ್ಲಿ ಅಂತ ಕೇಳ್ತೀರಾ? ಬನ್ನಿ ತೋರಿಸ್ತೀನಿ. ಹಾಗೆ ಈ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಬಂದರೆ ಆ ಶ್ರೀಕೃಷ್ಣನ ಒಲುಮೆಗೆ ಪಾತ್ರರಾಗ್ತಿರೋ ಏನೋ. ಸಬ್ಸ್ಕ್ರೈಬ್ ಮಾಡಿಯಲ್ಲ. ಇವತ್ತು ನಾವು ಬಂದಿರೋದು ಪುತ್ತಿಗೆ ಮಠ ಶ್ರೀ ಗೋವರ್ಧನಗಿರಿ ಕ್ಷೇತ್ರ, ಬಸವನಗುಡಿ, ಬೆಂಗಳೂರು. ಇದಿರೋದು ನಮ್ಮ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣೇಶ ದೇವಸ್ಥಾನ ಇಂದ 100 ಮೀಟರ್ ಮುಂದೆ ಬಂದರೆ ನಿಮಗೆ BMS ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಅದರ ಅಪೋಸಿಟಲ್ಲೇ ಇರೋದು. ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಇಂದ್ರನ ಕೋಪದಿಂದ ಜೋರಾಗಿ ಸುರಿಯುತ್ತಿರುವ ಮಳೆ ಗಾಳಿಯಿಂದ ತನ್ನ ಪ್ರಜೆಗಳನ್ನು ಹಾಗೂ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋದಕ್ಕೋಸ್ಕರ ಶ್ರೀಕೃಷ್ಣ ತನ್ನ ಕಿರುಬೆರಳಿನಿಂದ ಗೋವರ್ಧನಗಿರಿ ಪರ್ವತನ ಎತ್ತಿ ಹಿಡಿದ ಕತೆ ನೀವೆಲ್ಲ ಕೇಳಿರ್ತೀರ. ಅದೇ ಘಟನೆಯನ್ನು ಪ್ರತಿಬಿಂಬಿಸುವ ದೇವಸ್ಥಾನ ಇದು. ಇದನ್ನು ಬೆಟ್ಟದ ಕೆಳಗೆ ಗುಹೆಯ ಒಳಗಡೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಬನ್ನಿ, ಜಗದೋದ್ಧಾರ ಶ್ರೀಕೃಷ್ಣನ ದರ್ಶನ ಮಾಡೋಣ. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಪಾಲಕ ಪರಮಾನಂದ ಶ್ರೀವತ್ಸಾಂಕಿತ ಶ್ರೀ ಕೌಸ್ತುಭಧರ ಪಾವಕ ಭಯಹರ ಪಾಹಿ ಮುಕುಂದ. ಇಲ್ಲಿಯ ಅರ್ಚಕರು ಹೇಳಿದ ಹಾಗೆ ಇದನ್ನು ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥರು 2004ರಲ್ಲಿ ಖುದ್ದು ಅವರೇ ನಿಂತು ಈ ದೇವಸ್ಥಾನವನ್ನು ಕಟ್ಟಿಸಿ ಇಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿದರು. ಇದರ ಇನ್ನೊಂದು ವಿಶೇಷ ಏನು ಅಂದರೆ, ಇದಕ್ಕೆ ಯಾವುದೇ ಧ್ವಜಸ್ತಂಭವಿಲ್ಲ, ಗರ್ಭಗುಡಿ ಇಲ್ಲ. ಹಾಗೂ ಈ ಜಾಗವನ್ನು, ಈ ಕೃಷ್ಣನ ಮೂರ್ತಿ ಇರುವ ಜಾಗವನ್ನು ಸಂಪೂರ್ಣ ಬಂಡೆಯಿಂದ ಕೆತ್ತಿರೋದು. ಹಾಗೆ ಇಲ್ಲಿ ದೇವಸ್ಥಾನದ ಒಳಗೆ ಕೃಷ್ಣನ ಮೂರ್ತಿಯ ಸುತ್ತ ಅವನು ಹುಟ್ಟಿದ ಜಾಗದಿಂದ, ಅವನು ಆಟ ಆಡಿದ ಜಾಗ, ಬೆಣ್ಣೆ ಕದ್ದು ಸಿಕ್ಕಾಕೊಂಡಿದ್ದು, ರಥದ ಅಡಿಯಲ್ಲಿ ಮಕ್ಕಳನ್ನು ಸಿಲುಕಿದ್ದಾಗ ಅವರನ್ನು ರಕ್ಷಿಸಿದ್ದು, ಕಾಳಿಂಗ ಮರ್ದನ, ಕಂಸನ ವಧೆ, ಮಹಾಭಾರತದ ದ್ರೌಪದಿ ವಸ್ತ್ರಾಭರಣದ ಚಿತ್ರಣ, ಹಾಗೆ ಅವನ ವಿಶ್ವರೂಪ ದರ್ಶನ, ಈ ಎಲ್ಲ ಚಿತ್ರಪಟಗಳ ಕಲೆಗಳನ್ನು ಇಲ್ಲಿ ಕಾಣಬಹುದು. ಚರಣ ಗೋವರ್ಧನ ಗಿರಿಧಾರ
ಹಾಗೆ ಕೊನೆಯದಾಗಿ ಮತ್ತೊಮ್ಮೆ ಕೃಷ್ಣನಿಗೆ ನಮಸ್ಕರಿಸುತ್ತಾ ಆಚೆ ಬರುವ ದಾರಿಯೂ ಕೂಡ ಗುಹೆಯಂತೆ ಇದೆ. ಅದರಲ್ಲೂ ಮತ್ತೊಂದು ವಿಶೇಷತೆಯೂ ಇದೆ ಮುಂದೆ. ಹಾಗೆ ಕೃಷ್ಣನ ಕಥೆಯಲ್ಲಿ ನಿಮಗೆ ಗೊತ್ತಿರ್ಬೋದು, ಅವನು ಗೋವಿನ ಪ್ರಿಯ ಅಂತ. ಸೊ ಹಾಗಾಗಿ ಇಲ್ಲಿ ಒಂದು ಗೋಶಾಲೆ ಕೂಡ ಇದೆ. ಇಲ್ಲಿ ನೋಡಿ, ಅಲ್ಲಿ 2 ಹಸುಗಳನ್ನು ಸಾಕಿದ್ದಾರೆ. ಇದು ಈ ದೇವಸ್ಥಾನದ ಕತೆ ಹಾಗೂ ದರ್ಶನ. ಸೊ ಈಗ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಹಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ. ಸರ್ವೇ ಜನೋ ಸುಖಿನೋ ಭವಂತು.